ಸಂವಿಧಾನದಲ್ಲಿ ಸೂಚಿಸಲಾದಂತೆ ಕಾನೂನಿನ ಸಮ್ಮುಖದಲ್ಲಿ ಭಾರತದ ಸಮಸ್ತ ನಾಗರಿಕರು ಸಮಾನರು. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಅಸ್ತಿತ್ವದಲ್ಲಿರುವ ಅವಳಿ ಲಿಂಗಿಗಳ ಜೊತೆಗೆ ಟ್ರಾನ್ಸ್ಜೆಂಡರ್ಗಳನ್ನು ತೃತೀಯ ಲಿಂಗಿಗಳೆಂದು ಘೋಷಿಸಿ ಮಾನ್ಯತೆ ನೀಡಿದೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಯಾವ ರೀತಿ ಮೂಲಭೂತ ಹಕ್ಕುಗಳು ಇವೆಯೋ ಅದೇ ರೀತಿಯಲ್ಲಿ ತೃತೀಯ ಲಿಂಗಿಗಳಿಗೂ ಈ ಮೂಲಭೂತ ಹಕ್ಕುಗಳು ದೊರಕಬೇಕೆಂದು ತೀರ್ಪಿನಲ್ಲಿ ಪರಿಗಣಿಸಲಾಗಿದೆ. ನ್ಯಾಯಾಲಯದ ತೀರ್ಪಿನಲ್ಲಿ ಟ್ರಾನ್ಸ್ಜೆಂಡರ್ಸ್ ಲಿಂಗತ್ವ ಗುರುತಿಸುವಿಕೆಗೆ ಕಾನೂನಿನ ಅಂಗೀಕಾರ ನೀಡಿ ಅವರನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರೆಂದು ಪರಿಗಣಿಸಿ ಶಿಕ್ಷಣ ಹಾಗೂ ಸರ್ಕಾರಿ ನೇಮಕಾತಿಗಳ ಪ್ರವೇಶದಲ್ಲಿ ಕೂಡ ಮೀಸಲಾತಿಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಇದರ ಜೊತೆಗೆ ಇವರ ಲೈಂಗಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ನಿರ್ವಹಿಸಲು ನ್ಯಾಯಾಲಯ ನಿರ್ದೇಶಿಸಿದೆ. ಇಷ್ಟೆಲ್ಲ ವ್ಯವಸ್ಥೆ ಕಲ್ಪಿಸಿದರೂ ಟ್ರಾನ್ಸ್ಜೆಂಡರ್ಸ್ ಇನ್ನೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಪೂರ್ತಿಯಾಗಿ ಬೆರೆತಿಲ್ಲ. ಲಿಂಗತ್ವ ಅಲ್ಪಸಂಖ್ಯಾತರು ಎದುರಿಸುವ ಸಮಸ್ಯೆಗಳಾದ ಭಯ, ಅವಮಾನ, ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಖಿನ್ನತೆ, ಆತ್ಮಹತ್ಯಾ ಪ್ರವೃತ್ತಿ ಇವೆಲ್ಲದರಿಂದ ಅವರನ್ನು ಹೊರತಂದು ಸಮಾಜದಲ್ಲಿ ಅವರಿಗೊಂದು ಉತ್ತಮ ನೆಲೆ ಕಲ್ಪಿಸಿ ಘನತೆಯ ಜೀವನ ನಡೆಸುವಂತೆ ಮಾಡಲು ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ಸ್ ನೀತಿ 2017 ಜಾರಿಗೆ ತರಲಾಗಿತ್ತು. ಇದಕ್ಕೆ ಪೂರಕವಾಗಿ ರಾಜ್ಯಾದ್ಯಂತ ಟ್ರಾನ್ಸ್ಜೆಂಡರ್ ಮೂಲ ಹಂತದ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೂಲಕ ಕೈಗೊಳ್ಳಲಾಗುತ್ತಿದೆ. ಸಮೀಕ್ಷೆಯ ಉದ್ದೇಶ ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ಜನನದ ಸಮಯದಲ್ಲಿ ನಿಯೋಜಿಸಲಾದ ಲಿಂಗಕ್ಕೆ ಹೊಂದಿಕೆಯಾಗದ ಲಿಂಗವನ್ನು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಎಂದು ವ್ಯಾಖ್ಯಾನಿಸುತ್ತದೆ. ಇದು ಟ್ರಾನ್ಸ್ಮೆನ್ ಮತ್ತು ಟ್ರಾನ್ಸ್ವುಮೆನ್ ವ್ಯಕ್ತಿಯು ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರಲಿ ಅಥವಾ ಇಲ್ಲದಿರಲಿ, ಹಾರ್ಮೋನ್ ಥೆರಪಿ ಅಥವಾ ಲೇಸರ್ ಚಿಕಿತ್ಸೆಗೆ ಒಳಪಟ್ಟಿರಲಿ ಅಥವಾ ಇಲ್ಲದಿರಲಿ, ಇಂಟರ್ಸೆಕ್ಸ್ ವ್ಯತ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಒಳಗೊಂಡಿದೆ. ಜೆಂಡರ್ ಕ್ವೀರ್ ಮತ್ತು ಇನ್ಯಾವುದೇ ಕಿನ್ನರ್ ಮತ್ತು ಹಿಜ್ರಾದಂತಹ ಸಾಮಾಜಿಕ ಸಾಂಸ್ಕೃತಿಕ ಗುರುತುಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇವರು ಎದುರಿಸುವ ಮಾನಸಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಂದ ಇವರನ್ನು ಹೊರತಂದು ಸಮಾಜದಲ್ಲಿ ಒಂದು ಗೌರವಯುತ ಬದುಕು ಕಟ್ಟಿಕೊಡುವುದು ಸಮಾಜದ ಜವಾಬ್ದಾರಿಯಾಗಿದೆ. ಲಿಂಗತ್ವ ಅಲ್ಪಸಂಖ್ಯಾತರನ್ನು ಮುಖ್ಯವಾಹಿನಿಗೆ ತರಲು ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಲು ಈ ಮೂಲ ಹಂತದ ಸರ್ವೆ ಅತ್ಯಗತ್ಯ. ಸಮುದಾಯದ ಜನಸಂಖ್ಯೆ, ಶೈಕ್ಷಣಿಕ ಮಟ್ಟ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಮಾಹಿತಿ, ಅವರಿಗೆ ಉದ್ಯೋಗ ಹಾಗೂ ಶಿಕ್ಷಣ ಮೀಸಲಾತಿಯನ್ನು ಒದಗಿಸುವುದು ಅಗತ್ಯವಾಗಿರುತ್ತದೆ. ಈ ಸಮುದಾಯದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಲು ಹಾಗೂ ಅನುಷ್ಠಾನಗೊಳಿಸಲು ಮೂಲ ದತ್ತಾಂಶ ಅವಶ್ಯವಾಗಿ ಬೇಕು. ಆದರೆ ಈ ಮಾಹಿತಿಯ ಕೊರತೆಯು ಸಾಮಾಜಿಕ ನ್ಯಾಯ ಸ್ಥಾಪನೆ ಹಾಗೂ ಸಬಲೀಕರಣಕ್ಕೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಸಮೀಕ್ಷೆ ನಡೆಸಲೇಬೇಕು. ಯಾರು ಸಮೀಕ್ಷೆ ನಡೆಸುತ್ತಾರೆ? ಸಮೀಕ್ಷೆ ಸಂದರ್ಭದಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯದವರು ಯಾವುದೇ ಆತಂಕ, ಮುಜುಗರ ಇಲ್ಲದೆ ಮುಕ್ತವಾಗಿ ತಮ್ಮ ಮಾಹಿತಿಯನ್ನು ಸರ್ವೆದಾರರಿಗೆ ತಿಳಿಸಬೇಕಾಗಿರುವುದರಿಂದ ಟ್ರಾನ್ಸ್ಜೆಂಡರ್ ಸಮೀಕ್ಷೆ ಮಾಡುವ ಸರ್ವೆದಾರರು ಕೂಡ ಟ್ರಾನ್ಸ್ಜೆಂಡರ್ ಸಮುದಾಯದವರೇ ಆಗಿರುತ್ತಾರೆ. ಸಮೀಕ್ಷೆಯನ್ನು ಎಲ್ಲಿ ನಡೆಸುತ್ತಾರೆ? ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆಯನ್ನು ಪ್ರತಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ನಡೆಸಲಾಗುತ್ತದೆ. ಸೆಪ್ಟೆಂಬರ್ 15ರಿಂದ 45 ದಿನಗಳ ಕಾಲ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಮೀಕ್ಷೆ ನಡೆಯಲಿದೆ. ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ದೇಶದ ಸತ್ಪ್ರಜೆಗಳು. ಅವರು ಕೂಡ ಎಲ್ಲ ಸರ್ಕಾರಿ ಸೌಲಭ್ಯ, ಸವಲತ್ತುಗಳನ್ನು ಪಡೆಯಲು ಅರ್ಹರು. ಈ ನಿಟ್ಟಿನಲ್ಲಿ ಅವರೆಲ್ಲರನ್ನೂ ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಗೌರವಯುತ ಜೀವನ ನಡೆಸುವಂತೆ ಮಾಡಲು ಕರ್ನಾಟಕ ಸರ್ಕಾರ ಅವಿರತ ಪ್ರಯತ್ನ ನಡೆಸುತ್ತಿದ್ದು, ಇದಕ್ಕಾಗಿ ಟ್ರಾನ್ಸ್ಜೆಂಡರ್ ಬೇಸ್ಲೈನ್ ಸಮೀಕ್ಷೆ ನಡೆಸಲು ನಿರ್ಧರಿಸಿದೆ. ಈ ಸಮೀಕ್ಷೆಯಿಂದ ಟ್ರಾನ್ಸ್ಜೆಂಡರ್ ಸಮುದಾಯದವರ ಸರಿಯಾದ ಅಂಕಿ ಅಂಶ ಹಾಗೂ ಅವರ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ನಿಖರವಾದ ಮಾಹಿತಿ ದೊರಕುತ್ತದೆ. ಸರ್ಕಾರಿ ಸೌಲಭ್ಯ ಒದಗಿಸಲು ಈ ಗಣತಿ ದತ್ತಾಂಶ ಅವಶ್ಯಕವಾಗಿ ಬೇಕಾಗಿರುವುದರಿಂದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರೆಲ್ಲ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಅತಿ ಅಗತ್ಯವಾಗಿದೆ. ಶಾಲೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇಂತಹ ಜೆಂಡರ್ಗೆ ಹೋಲದ ಮಕ್ಕಳು ಕಂಡುಬಂದರೆ ಅಂತಹ ಮಕ್ಕಳ ಪೋಷಕರಿಗೆ ಸರ್ವೆ ಬಗ್ಗೆ ಮಾಹಿತಿಯನ್ನು ನೀಡಿ. ತಮ್ಮ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಭೇಟಿ ನೀಡಲು ತಿಳಿಸಿ. ಅಂತಹ ಮಕ್ಕಳನ್ನು ಸರ್ವೆಯೊಳಗೆ ಕರೆತರಲು ಸಹಕರಿಸಿ.
ದಯವಿಟ್ಟು ಈ ಸಮುದಾಯದ ಎಲ್ಲರೂ ಸಮೀಕ್ಷೆಗೆ ಸಹಕರಿಸಿ. ಸಮೀಕ್ಷೆಯಿಂದ ಯಾರೂ ಹೊರಗುಳಿಯಬೇಡಿ. ಈ ಸಮೀಕ್ಷೆಯಿಂದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಅಭ್ಯುದಯವನ್ನು ಆಶಿಸುತ್ತಾ ಸಮೀಕ್ಷೆಯಲ್ಲಿ ನಿಮ್ಮ ಅಭೂತಪೂರ್ವ ಸಹಕಾರವನ್ನು ನೀಡುತ್ತೀರೆಂಬ ನಿರೀಕ್ಷೆ ನಮ್ಮೆಲ್ಲರದ್ದು. ನಮಸ್ಕಾರ. ಎಲ್ಲ ನನ್ನ ಟ್ರಾನ್ಸ್ಜೆಂಡರ್ ಸಮುದಾಯದ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ತಮ್ಮಲ್ಲಿ ಒಂದು ಕೋರಿಕೆಯನ್ನು ಮನವಿಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಬ್ಬ ತಾಯಿ ಮನೆಯಲ್ಲಿ ಅಡುಗೆಯನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಗೊತ್ತಿರುತ್ತೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ ನಾನು ಇವತ್ತು ಅಡುಗೆಯನ್ನು ಮಾಡಿ ಬಡಿಸ್ಬೇಕು ಅಂತ. ಅದೇ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬರಬೇಕನ್ನೋದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ, ನನ್ನ ಆಶಯ ಕೂಡ ಆಗಿದೆ. ಅದಕ್ಕೆ ಈಗ ನಾವು ಟ್ರಾನ್ಸ್ಜೆಂಡರ್ ಬಾಂಧವರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ವಿವಿಧ ಇಲಾಖೆಯ ಯೋಜನೆಗಳ ಅನುಕೂಲ ತಮ್ಮ ಬಾಗಿಲಿಗೆ ಬರಲಿ ಅಂತ ಮಾಡ್ತಾ ಇದ್ದೇವೆ. ಮಹಿಳಾ ಅಭಿವೃದ್ಧಿ ನಿಗಮದಿಂದ ತಮ್ಮ ಒಂದು ಸಮೀಕ್ಷೆಯನ್ನು, ಟ್ರಾನ್ಸ್ಜೆಂಡರ್ ಬಾಂಧವರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸುವ ಒಂದು ಆಶಯ ನನಗಿದೆ. ಆದರೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ನಿಮಗೆ ಸಹಾಯ ಮಾಡಲಿಕ್ಕೆ ನೀವು ನನಗೆ ಸಹಾಯ ಮಾಡಿ. ಈ ಸಮೀಕ್ಷೆಯಲ್ಲಿ ಬನ್ನಿ, ಭಾಗವಹಿಸಿ. ಎಷ್ಟು ನಿಮ್ಮ ಜನಸಂಖ್ಯೆ ಇದೆ, ಎಷ್ಟು ಸಮುದಾಯದ ಬಾಂಧವರಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ತಮಗೆ ಯೋಜನೆಯನ್ನು ರೂಪಿಸ್ತೀವಿ. ಬನ್ನಿ, ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ. ನಮಸ್ಕಾರ. ಟ್ರಾನ್ಸ್ಜೆಂಡರ್ ಸಮುದಾಯವು ನಮ್ಮ ಸಮಾಜದ ಒಂದು ಪ್ರಮುಖ ಭಾಗವಾಗಿದೆ. ಟ್ರಾನ್ಸ್ಜೆಂಡರ್ ಸಮುದಾಯದ ಶ್ರೇಯ ಅಭಿವೃದ್ಧಿಯೂ ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಹಳ ಉತ್ತಮವಾದ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು, ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ತೀರ್ಪಿನಲ್ಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಸಿಗುವಂತ ಮೂಲಭೂತ ಸೌಕರ್ಯಗಳು ಅದನ್ನ ಸರಿಸಮಾನವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೂ ಕೂಡ ಪರಿಗಣಿಸಬೇಕು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಇದು ಸ್ವಾಗತಾರ್ಹವಾಗಿದೆ. ಇದರ ಜೊತೆಯಲ್ಲಿ ಇವತ್ತಿನ ಒಂದು ಘನ ಸರ್ಕಾರ ಈ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದ ಎಲ್ಲ ಗೌರವ ಮತ್ತು ಅವಶ್ಯಕತೆಗಳನ್ನ ಅವ್ರಿಗೆ ಪೂರೈಸಲು ಸರ್ಕಾರ ಇವರ ಸಮೀಕ್ಷೆಯನ್ನು ಪ್ರಾರಂಭ ಮಾಡಲು ನಿರ್ಧರಿಸಿದೆ. ಈ ಸಮೀಕ್ಷೆಗೆ ಇರ್ತಕ್ಕಂಥ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಹಕಾರವನ್ನು ಕೊಡಬೇಕು. ಈ ಸಹಕಾರದಿಂದ ಅವರಿಗೆ ಸರ್ಕಾರದಿಂದ ಸಿಗುವಂತ ಅವಶ್ಯಕತೆಗಳು ಮತ್ತೆ ಕಾನೂನಿನಲ್ಲಿ ಸಿಕ್ಕಿರ್ತಕ್ಕಂಥ ಅವರಿಗೆ ಸೌಲಭ್ಯಗಳು, ಗೌರವ ಎಲ್ಲರೂ ಕೂಡ ಅವರಿಗೆ ಸಹಕಾರಿಯಾಗಿರ್ತದೆ. ಹಾಗಾಗಿ ಈ ಒಂದು ಘನ ಸರ್ಕಾರದ ತೀರ್ಮಾನದಂತೆ ಈ ಸರ್ವೆ ನಡೀತಾ ಇರೋದ್ರಿಂದ ನಮ್ಮ ಈ ರಾಜ್ಯದ ಇರತಕ್ಕಂಥ ಎಲ್ಲ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದ ಎಲ್ಲ ನನ್ನ ಬಾಂಧವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ತಪ್ಪಿಸ್ಕೊಳ್ಳದೆ ದೂರ ಉಳಿಬಾರದು. ಈ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿರ್ಬೇಕು. ಮತ್ತೆ ಇದರಿಂದ ತಮಗೆ ಅನೇಕ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಸಿಗುವಂತ ಒಂದು ಅವಕಾಶಗಳಿದೆ. ನೀತಿ ನಿರೂಪಣೆ ಮಾಡುವಂತ ಅವಕಾಶಗಳು ಸರ್ಕಾರಕ್ಕೆ ಸಿಗುತ್ತೆ. ಹಾಗಾಗಿ ಯಾರು ಇದರಿಂದ ತಪ್ಪಿಸ್ಕೊಳ್ಬಾರ್ದು, ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆ 45 ದಿನಗಳ ಕಾಲ ನಡೆಯಲಿದ್ದು, ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ